ಹಾಯ್ ವೆಲ್ಕಮ್ ಟು ಎಸ್ ವಿ ವೈ ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ಕೆ ಸಿ ಇ ಟಿ ಲೇಟೆಸ್ಟ್ ಅಪ್ಡೇಟ್, ಬಿಗ್ ಅಪ್ಡೇಟ್, 100% ಫಿಕ್ಸ್ 18/7/2024 ಇಂಪಾರ್ಟೆಂಟ್ ಅಪ್ಡೇಟ್. ಎಲ್ಲೂ ಸ್ಕಿಪ್ ಮಾಡದ ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ಮತ್ತು ಈ ಚಾನಲನ್ನು ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಹಾಗೆಯೇ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ನ ಟೆಕ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಂತೂ ಮರೆಯಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಈ ಥರಕ್ಕೆ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಆ ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನು ತಿಳಿದುಕೊಳ್ತಾ ಹೋಗೋಣ, ಸ್ಕಿಪ್ ಮಾಡದ ಕೊನೆಯವರೆಗೂ ನೋಡಿ. ಓಕೆ, ಕೆ ಸಿ ಇ ಟಿ ಲೇಟೆಸ್ಟ್ ಬಿಗ್ ಅಪ್ಡೇಟ್ ಏನೆಂದರೆ ಮೋಸ್ಟ್ ಇಂಪಾರ್ಟೆಂಟ್ ಅಪ್ಡೇಟ್, ಹೌದಲ್ವಾ? ಏನಿಲ್ಲ, ಈಗಾಗಲೇ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ, ಹೌದಲ್ವಾ? ಯಾವ ಕಾಲೇಜಿನಲ್ಲಿ ಎಷ್ಟು ರ್ಯಾಂಕ್ ತಂದರೆ ಜಾಯಿನ್ ಆಗಬಹುದು ಅನ್ನೋದನ್ನು ನೋಡ್ಕೊಳ್ಳೋಕ್ಕೆ ಒಂದು PDF ಮುಖಾಂತರ ಡೌನ್ಲೋಡ್ ಮಾಡಿಕೊಳ್ಬಹುದು ನಮ್ಮ cet.karnataka.online ವೆಬ್ಸೈಟ್ನಲ್ಲಿ. ಓಕೆ, ಇನ್ನೊಂದು, ಮುಂದೆ ಇಂಜಿನಿಯರಿಂಗ್ ತಗೊಂಡ್ರೆ ಫ್ಯೂಚರ್ ಹೇಗಿರುತ್ತೆ, ಹೇಗೆ ನಡೆಸ್ಕೊಳ್ಬೇಕು, ಈಗಿನಿಂದ 4 ಇಯರ್ಸ್ ಅನ್ನೋದನ್ನು ಹೇಳ್ಕೊಳ್ತಾ ಹೋಗ್ತೀನಿ, ಕೊನೆಯವರೆಗೂ ನೋಡಿ. ಕೆ ಸಿ ಇ ಟಿ ಸ್ಟೂಡೆಂಟ್ಸ್, ನೀವು ಅತಿ ಮುಖ್ಯವಾದ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೇನೆ, ಕೊನೆಯವರೆಗೂ ನೋಡಿ. ಏನೂ ಇಲ್ಲ, ನಿಮಗೆ ಇಷ್ಟವಾದ ಕೋರ್ಸ್ ನೀವೇ ಆಯ್ಕೆ ಮಾಡಿ ತಗೊಳ್ಳಿ. ಇನ್ನೊಬ್ಬರು ಹೇಳಿದ ಕೋರ್ಸ್ ಅನ್ನು ತಗೊಂಡು ಜಾಯಿನ್ ಆಗೋಕ್ಕೆ ಹೋಗಬೇಡಿ, ಹೌದಲ್ವಾ? ಇದೇ ಅತಿ ಇಂಪಾರ್ಟೆಂಟ್ ಮಾಹಿತಿ. ನೀವು ಇನ್ನೊಬ್ಬರು ಹೇಳಿದ ಕೋರ್ಸನ್ನು ಆಯ್ಕೆ ಮಾಡಿಕೊಂಡು ತಗೊಳ್ತೀರಾ, ಹೌದಲ್ವಾ? ಅದಕ್ಕೆ ನೀವು 4 ವರ್ಷ ಇದು, ಫ್ಯೂಚರ್ ಈಸ್ ಇಂಪಾರ್ಟೆಂಟ್ ಮುಂದೆ, ಹೌದಲ್ವಾ? ಅದಕ್ಕೆ ಯೋಚನೆ ಮಾಡಿ, ನಿಮಗೆ ಯಾವ ಕೋರ್ಸ್ ಬ್ರ್ಯಾಂಚ್ ಇಷ್ಟನೋ ಆ ಬ್ರ್ಯಾಂಚನ್ನು ಮತ್ತು ಕಾಲೇಜ್ ಇಷ್ಟನೋ ಆ ಕಾಲೇಜನ್ನು ಆಯ್ಕೆ ಮಾಡಿ ಡಿಸೈಡ್ ಆಗಿ ಜಾಯಿನ್ ಆಗಿ, ಹೌದಲ್ವಾ? ಇನ್ನೂ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿಲ್ಲ, ಥ್ರೂ ಸಿ ಇ ಟಿ ಮುಖಾಂತರ ಸೇರ್ ಅವ್ರದ್ದು. ಅದಕ್ಕಾಗಿ ಇನ್ನೂ ಸ್ವಲ್ಪ ಯೋಚನೆ ಮಾಡಿ, ನಿಮಗೆ ಇಷ್ಟವಾದ ಕಾಲೇಜ್ ಮತ್ತು ಬ್ರ್ಯಾಂಚನ್ನು ರೆಡಿ ಮಾಡಿಟ್ಕೊಳ್ಳಿ. ನೀವು ಒಂದು ರೂಮಲ್ಲಿ ಕುಂತ್ಬಿಡಿ, ನನಗೆ ಏನು ಬರುತ್ತೆ ಏನು ಬರಲ್ಲ ಮತ್ತು ಮುಂದೆ ಓದ್ಬೋದಾ ನಾನು ಇಂಜಿನಿಯರಿಂಗ್ 4 ವರ್ಷ ಅನ್ನೋದು ಸ್ವಲ್ಪ ಒಂದು ಯೋಚನೆ ಮಾಡಿ, ಹೌದಲ್ವಾ? ಯೋಚನೆ ಮಾಡಿ ಹೌದು ಓದುತ್ತೇನೆ ಅನ್ನುವ ಒಂದು ಆಸಕ್ತಿ ಇದ್ದರೆ ಪಕ್ಕ ಹುಷಾರಾಗಿ ಇಂಜಿನಿಯರಿಂಗ್ ತಗೊಂಡ್ಮೇಲೆ ಸ್ವಲ್ಪ ಕಷ್ಟ ಇದ್ದೇ ಇರುತ್ತೆ, ಕಷ್ಟಪಟ್ಟರೆ ಫಲ ಸಿಗೋದು, ಹೌದಾ? ನಮ್ಮ ಸ್ಟೂಡೆಂಟು ಒಬ್ಬ ಹುಡುಗ ಇದ್ದ. ಆತ ಏನು ಮಾಡ್ತಾ ಇದ್ರಂದರೆ ಅಷ್ಟೊಂದು ಓದ್ತಿರಲ್ಲ, ಆಲ್ಮೋಸ್ಟ್ ಒಂದು 50% ಓದುತ್ತಾ ಇದ್ದ. ಸೆಕೆಂಡ್ ಇಯರ್ ಮುಗೀತು, ಏನು ಮಾಡ್ದಂದರೆ ಒಬ್ಬ ಕೋರ್ಸ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡೆ. ಏನಂದರೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂತ ಒಂದು ಕೋರ್ಸ್ ಬರುತ್ತೆ. ಆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ತಗೊಳ್ಬೇಕಂತ ಆಸಕ್ತಿ ಇತ್ತು, ಬಟ್ ಅಷ್ಟೊಂದು ನಾಲೆಡ್ಜ್ ಇರಬೇಕು ಅಲ್ವಾ? ಓದಬೇಕಂದ್ರೆ ಸ್ವಲ್ಪ ನಾಲೆಡ್ಜ್ ಬೇಕೇ ಬೇಕು, ಹೌದಾ? ಬರೀ ಓದ್ತೀನಿ, ಪಾಸ್ ಆಗ್ತೀನಿ, ಮಾರ್ಕ್ಸ್ ತರ್ತೀನಿ ಅಂದರೆ ಇವೆಲ್ಲ ಜೊತೆಗೆ ಒಂದು ನಾಲೆಡ್ಜ್, ಟೆಕ್ನಾಲಜಿ ಇರಬೇಕು. ಹೌದು, ನನಗೆ ಇಂತಹ ಪ್ರಾಜೆಕ್ಟ್ ಕೊಟ್ಟರೆ ನಾನು ಆ ಇಂಜಿನಿಯರಿಂಗ್ ಬ್ರ್ಯಾಂಚಲ್ಲಿ ಜಾಯಿನ್ ಆಗಿದ್ದಕ್ಕೆ ನನಗೆ ಉತ್ಸಾಹ ಆಯಿತು. ಹೌದು, ಮೊನ್ನೆ ನಾನು ಈ ಇಂಜಿನಿಯರಿಂಗ್ ಕೋರ್ಸನ್ನು ತಗೊಂಡಿಲ್ಲ ಅಂದರೆ ತುಂಬ ನೋವು ಆಗ್ತಾಯಿತ್ತು. ಇದಕ್ಕೆಂದರೆ ಈ ದಿನ ನಾನು ಇಂತಹ ಪ್ರಾಜೆಕ್ಟ್ಗಳನ್ನು ಮಾಡ್ತಾ ಇದ್ದಿಲ್ಲ, ಹೌದಾ? ಅದಕ್ಕೆ ಇಂತಹ ಉತ್ಸಾಹ ಬೇಕಂದರೆ ಮೊದಲು ಆಲೋಚನೆ ಮಾಡಿ, ನನ್ನ ಕೈಯಲ್ಲಿ ಆಗುತ್ತಾ ಇಲ್ಲ ಅಂತ ಯೋಚನೆ ಮಾಡಿ ತಗೊಳ್ಬೇಕು. ಓಕೆ, ಇದೇ ಅತಿ ಮುಖ್ಯವಾದ ಇಂಪಾರ್ಟೆಂಟ್ ಮಾಹಿತಿ. ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಹೀಗೆ ಇರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ ಅಂತ ಹೇಳೋದು. ಮತ್ತು ನಿಮಗೆ ಇಂಜಿನಿಯರಿಂಗ್ ಕೋರ್ಸ್ ಮುಂದೆ ಹೇಗಿರುತ್ತೆ, ಕಷ್ಟನ ಈಸಿನ ಅನ್ನೋ ಒಂದು ತಿಳಿಸೋಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ಆಲ್ ದ ಬೆಸ್ಟ್ ಫಾರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ 2024 ದಿಸ್ ಇಯರ್ ಸ್ಟಾರ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಆ್ಯಂಡ್ ಕಾಮೆಂಟ್, ಸಬ್ಸ್ಕ್ರೈಬ್ ಪ್ರತಿ ಒಬ್ಬರಾಗಿ ನಿಮಗೆ ಇಷ್ಟವಾದ ಕೋರ್ಸ್ ನೀವೇ ತಗೊಳ್ಳಿ. ಓಕೆ.